ನರಹರಿಯ ಆವೇಶ ಸಂಯುತ ನರ ಪುರಂದರ ಗಾಧಿಕುಶ ಮಂದರದ್ಯುಮ್ನ ವಿಕುಕ್ಷಿವಾಲಿ ಇಂದ್ರನವತಾರ ಭರತ ಬ್ರಹ್ಮಾವಿಷ್ಟ ಸಾಂಬ ಸುದರುಶನ ಪ್ರದ್ಯುಮ್ನ ಸನಕಾದ್ಯರೊಳಗಿಪ್ಪ ಸನತ್ಕುಮಾರನು ಷಣ್ಮುಖನು ಕಾಮ. ಸ್ಮರಾಮಿ ಭವಸಂತಾಪ ಹಾನಿದಾಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ 14. ನರಹರಿ. ಈ ಪದವನ್ನು ನರ ಮತ್ತು ಹರಿ ಎಂದು ಎರಡು ಪರಿಚ್ಛೇದ ಮಾಡಿಕೊಳ್ಳಬೇಕು. ನರ ಎಂದರೆ ಶೇಷಾವೇಶಯುಕ್ತನಾದ ಅರ್ಜುನನು, ಹರಿ ಎಂದರೆ ಶ್ರೀಮನ್ನಾರಾಯಣ ನರಾಂಶದಿಂದಲೂ ಮತ್ತು ವಿಶೇಷವಾದ ಪರಮಾತ್ಮನ ಅಂಶದಿಂದಲೂ ಕೂಡಿದ ಇಂದ್ರ ಅವನ ಅವತಾರವೇ ಅರ್ಜುನ. ಇದಕ್ಕೆ ಪ್ರಮಾಣ ಸಚಾರ್ಜುನೋ ನಾಮ ನರಾಂಶಯುಕ್ತ ವಿಷ್ಣಾವೇಶೇ ಬಲವಾನ್ ಸ್ಥಿವೇತ್ತ. ಭಾಗವತ ತಾತ್ಪರ್ಯ ನಿರ್ಣಯದ ಅಧ್ಯಾಯ 12 ಶ್ಲೋಕ 99. ಕುಂತಿಯು ಮಂತ್ರಬಲದಿಂದ ದೇವೇಂದ್ರನನ್ನು ಆಹ್ವಾನಿಸಿದಳು. ಆಗ ದೇವೇಂದ್ರನೇ ಕುಂತಿಯಲ್ಲಿ ಅರ್ಜುನ ನಾಮದಿಂದ ಅವತರಿಸಿದನು. ನರಾಂಶದಿಂದಲೂ ಹರಿಯ ಆವೇಶದಿಂದ ಕೂಡಿದ ಶೇಷಾಂಶ ಮತ್ತು ಹರಿಯ ವಿಶೇಷವಾದ ಅಂಶದಿಂದ ಕೂಡಿ ಮಧ್ಯಮ ಪಾಂಡವ ಅರ್ಜುನನು. ಬಲಾಢ್ಯನಾಗಿದ್ದವನು, ಸಕಲ ಶಾಸ್ತ್ರವೇತ್ತನೂ ಆಗಿದ್ದನು. ನರ ನಾರಾಯಣವೇತೌ ಎಂಬ ಭಾರತ ವಾಕ್ಯದಿಂದ ಕೃಷ್ಣಾರ್ಜುನರ ನರನಾರಾಯಣರು ಎಂದು ತಿಳಿಯಬೇಕು. ಅಂದರೆ ನರಹರಿ ಆವೇಶದಿಂದ ಯುಕ್ತನಾದ ನರನಾಮಕ ಮೊದಲನೆಯವನು. ಪುರಂದರ. 6ನೇಯ ಮನ್ವಂತರದಲ್ಲಿ ಸತ್ಯವ್ರತನೆಂಬ ರಾಜನಲ್ಲಿ ಶ್ರೀಹರಿಯು ಮತ್ಸ್ಯಾವತಾರ ಮಾಡಿ ಅವನಿಗೆ ತತ್ವೋಪದೇಶ ಮಾಡಿದನು. ಆ ಸತ್ಯವ್ರತನೇ ಭಗವದ್ ಅನುಗ್ರಹದಿಂದ ವಿವಸ್ವಾನ್ ಎಂಬ ಸೂರ್ಯನ ಮಗನಾಗಿ ಶ್ರಾದ್ದದೇವ ಮತ್ತು ಸ್ವತಃ ಎಂಬ 2 ಹೆಸರಿನಿಂದ ಆ ಮನ್ವಂತರದಲ್ಲಿ ಅಧಿಪತಿಯಾಗಿದ್ದನು. ಆತನು ಇಕ್ಷ್ವಾಕು 19 ಮಂದಿ. ಆ ಮನ್ವಂತರದಲ್ಲಿ ಪುರಂದರ ಕಶ್ಯಪರ ಮಗನು ಇಂದ್ರನಾಗಿದ್ದನು. ಆದ್ದರಿಂದ ವೈವಸ್ವತ ಮನ್ವಂತರದ ಇಂದ್ರನಿಗೆ ಪುರಂದರ ಎಂದು ಹೆಸರು. ಏಷ ಏವ ಮನುರ್ಜಾತಃ ಸಪ್ತಮೋ ಹಿ ರವೇಸುತಃ ಇಕ್ಷ್ವಾಕು ಮುಖ್ಯಸ್ಥಾನು ಪುತ್ರ ದಶ ಮಹಾಬಲ ಇಂದ್ರ ಪುರಂದರಸ್ತತ್ರ ದೇವ ರುದ್ರಾದಯಸ್ತಥಾ. ವಿಷ್ಣು ರಹಸ್ಯದ ಅಧ್ಯಾಯ 44ರ 381ನೇ ಶ್ಲೋಕ. ಗಾಧಿ. ಚಂದ್ರವಂಶದ ಜಹ್ನುರಾಜನ ಸಂತತಿಯಲ್ಲಿ ಜನಿಸಿದ ಕುಶಿಕರಾಜನ ಮಗ. ಈತನ ರಾಜಧಾನಿ ಕನ್ಯಾಕುಬ್ಜ. ಪುರುಕುತ್ಸನ ಮಗಳು ಈತನ ತಾಯಿ. ಇವನ ಮಗನೇ ವಿಶ್ವಾಮಿತ್ರ. ಇಂದ್ರನೇ ಗಾಧಿನಾಮಕನಾಗಿ ಅವತರಿಸಿದನು. ಕುಶ. ಶ್ರೀರಾಮಚಂದ್ರನು ಸೀತಾದೇವಿಯರಲ್ಲಿ ಲವ ಕುಶ ಎಂಬ 2 ಅವಳಿ ಮಕ್ಕಳನ್ನು ಪಡೆದನು. ಅವರಲ್ಲಿ ಕುಶರಾಯನು ಇಂದ್ರಾಂಶ ಸಂಭೂತನು. ಇವನು ಅಗ್ನಿಯ ಅವತಾರನು. ಅವಳಿ ಮಕ್ಕಳಲ್ಲಿ ಕುಶನೇ ಜ್ಯೇಷ್ಠನು. ವಾಲ್ಮೀಕಿ ಮಹರ್ಷಿಗಳು ದರ್ಭ ಕುಶದಿಂದ ವಿನಿರ್ಮಿಸಿದ್ದರಿಂದ ಮಗುವಿಗೆ ಕುಶನೆಂದು ನಾಮಕರಣ ಮಾಡಿದರು. ಪ್ರಮಾಣ ದೇವ್ಯಾಂಶ ಜಾಜನಯದಿಂದ್ರ ಹುತಾಶನೌ 2 ಪುತ್ರಾಃ ಯಮೌ ಕುಶಲವೌ ಬಲಿಸೌ ಗುಣಾಢ್ಯಃ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಧ್ಯಾಯ 9ರ ಶ್ಲೋಕ. ವಿಕುಕ್ಷಿ. ಸೂರ್ಯವಂಶೋತ್ಪನ್ನನಾದ ಇಕ್ಷ್ವಾಕುರಾಜನ ಮಗನು ವಿಕುಕ್ಷಿ. ಇವನು ದೇವೇಂದ್ರನ ಅವತಾರ. ಮಂದರದ್ರುಮ್ಯ. 6ನೇಯ ಚಾಕ್ಷುಷ ಮನ್ವಂತರದಲ್ಲಿ ಇಂದ್ರನು ಮಂದುರು ಎಂಬ ಹೆಸರಿನಿಂದ ಇಂದ್ರ ಪಟ್ಟವನ್ನಾಳಿದನು. ಇದಕ್ಕೆ ಪ್ರಮಾಣ ಷಷ್ಠಸ್ತು ಚಕ್ಷುಷಃ ಪುತ್ರ ಚಾಕ್ಷುಷೋ ಮನುರೀತರಃ. ಇಂದ್ರದ್ಯುಮ್ನಃ ಸ್ವಯಂ ಶಕ್ರ ಐಂದ್ರ ಪದಮಶಾಸತಃ. ವಿಷ್ಣು ರಹಸ್ಯದ
ಅಧ್ಯಾಯ 88 18ನೇ ಶ್ಲೋಕ. ವಾಲಿ. ಇಂದ್ರಾಂಶ ಸಂಭೂತನಾದ ವಾಲಿ ಬಹು ಪರಾಕ್ರಮಶಾಲಿ. ಸುಗ್ರೀವನ ಅಗ್ರಜನು, ತಾರೆ ಈತನ ಪತ್ನಿ, ಅಂಗದ ಈತನ ಪುತ್ರನು, ರಾಮನ ಏಕ ಬಾಣದಿಂದ ಹತನಾದವನು. ವಾಲಿ ಸ್ವತಃ ಏವ ವಾಸವಃ ಎಂಬ ಪ್ರಮಾಣವಿದೆ. ಹೀಗೆ ಇಂದ್ರನಿಗೆ ನರ, ಪುರಂದರ, ವೃತ್ರಾಸುರ ಶರೀರವು ಪುರ ಅದನ್ನು ವಿದಾರಣ ಮಾಡಿದ್ದರಿಂದ ಪುರಂದರ ನಾಮ ಸಂಕೇತ ಗಾಧಿ. ಗಾ ಎಂದರೆ ವೇದ ಮಂತ್ರಗಳನ್ನು, ಧಿ ಎಂದರೆ ಧರಿಸುವವನು. ಕುಶ, ಮಂದ್ರದ್ಯುಮ್ನ, ವಿಕುಕ್ಷಿ, ವಾಲಿ ಎಂದು 7 ಅವತಾರ ವಿಶೇಷಗಳು. ಮನ್ಮಥನ ಅವತಾರ ವಿಶೇಷಗಳು. ಭರತ, ದಶರಥನ ದ್ವಿತೀಯ ಪುತ್ರ, ಕೈಕೇಯಿಯ ಮಗ, ಶ್ರೀರಾಮನ ಅಂತರಂಗ ಭಕ್ತ. ಶ್ರೀರಾಮನು ವನವಾಸ ಮುಗಿಸಿಕೊಂಡು ಬರುವ ಪರ್ಯಂತ ನಂದಿಗ್ರಾಮದಲ್ಲಿ ಜಟಾವಲ್ಕಲ ಧಾರಿಯಾಗಿ ಶ್ರೀರಾಮನ ಪಾದುಕೆಗಳನ್ನು ಚಕ್ರವರ್ತಿ ಸಾಂಕೇತವಾಗಿ ಪೂಜಿಸುತ್ತಿದ್ದು, ಶ್ರೀರಾಮನಿಗೆ ರಾಜ್ಯವನ್ನು ಒಪ್ಪಿಸಿದ ನಿಸ್ವಾರ್ಥ ಭಾತೃ. ಭರತನು ರಾಮನ ಅವತಾರನು. ಬ್ರಹ್ಮನಿಷ್ಠ ಸಾಂಬ. ಬ್ರಹ್ಮದೇವರ ಆವೇಶಯುತನಾದ ಜಾಂಬುವತಿ ಪುತ್ರನಾದ ಸಾಂಬನು ಮನ್ಮಥನ ಅವತಾರಭೂತನು. ಇದಕ್ಕೆ ಸಾಂಬೆ ಬ್ರಹ್ಮಾವೇಶೆ ಅಥಾಪ ಸಾಂಬನಾಮಕಂ ಸುತಂ ಚ ರೋಹಿಣಿ ಹರೇಹೇ ಚತುರ್ಮುಖಾಂಶ ಸಂಯುತಂ ಕುಮಾರಮೇವ ಷಣ್ಮುಖಂ ಎಂಬ ಪ್ರಮಾಣ ವಾಕ್ಯವಿದೆ. ಷಣ್ಮುಖಾವತಾರನಾದ ಕುಮಾರನು ಬ್ರಹ್ಮಾವೇಶಯುಕ್ತನಾಗಿ ರೋಹಿಣಿಯಲ್ಲಿ ಜನಿಸಿದನು. ಅವನೇ ಸಾಂಬನು. ರೋಹಿಣಿ ಎಂದರೆ ಬಲರಾಮನ ತಾಯಿಯಲ್ಲ. ಜಾಂಬುವತಿಯ ಹೆಸರು ರೋಹಿಣಿ ಎಂದು. ಜಾಂಬುವಂತನ ಸಾಕು ಮಗಳಾದ್ದರಿಂದ ಆ ರೋಹಿಣಿಗೆ ಜಾಂಬುವತಿ ಎಂದು ಹೆಸರಾಯಿತು. ಜಾಂಬುವಂತನು ಶ್ರೀಕೃಷ್ಣನಿಗೆ ರೋಹಿಣಿ ಎಂಬ ಮಣಿಯನ್ನು ಮತ್ತು ಸಮಂತಕ ಮಣಿಯನ್ನು ಕೊಟ್ಟನು ಎಂದು ಭಾಗವತ ವಾಕ್ಯವಿದೆ. ಜಾಂಬುವತಿ ದೇವಿಯಲ್ಲಿ ಶ್ರೀಕೃಷ್ಣನಿಂದ ಜನಿಸಿದ ಸಾಂಬನು ಮನ್ಮಥನ ಅವತಾರನು, ಬ್ರಹ್ಮಾವೇಶಯುತನು. ಸುದರ್ಶನ. ಶ್ರೀಮನ್ನಾರಾಯಣನ ಚಕ್ರಕ್ಕೆ ಸುದರ್ಶನ ಎಂಬ ನಾಮ. ಕಾಮನು ಚಕ್ರಾಭಿಮಾನಿ. ವಿಶೇಷ ವಿಚಾರವೆಂದರೆ ಸತ್ವಗುಣಾಭಿಮಾನಿಯಾದ ಶ್ರೀದೇವಿ ಲಕ್ಷ್ಮಿ ಶಂಖರೂಪರಾಗಿದ್ದರು. ರಜೋಗುಣಾಭಿಮಾನಿ ಭೂದೇವಿ ಪದ್ಮರೂಪರಾಗಿದ್ದರು. ತಮೋ ಗುಣಾಭಿಮಾನಿ ದುರ್ಗಾದೇವಿ ಚಕ್ರರೂಪರಾಗಿದ್ದರು. ಬಲ ಜ್ಞಾನಾತ್ಮಕರಾದ ಶ್ರೀ ವಾಯುದೇವರು ಗದಾರೂಪರಾಗಿದ್ದರು. ವಿದ್ಯಾನಾಮಕ ರಮಾದೇವಿ ಶಾಂಗ್ರ ಧನಸ್ಸಿನ ರೂಪರಾಗಿದ್ದರು. ರಮಾದೇವಿಯರೇ ಖಡ್ಗರೂಪರೂ ಆಗಿದ್ದರು. ದುರ್ಗಾದೇವಿಯರೇ ಚರ್ಮರೂಪರಾಗಿದ್ದರು. ಪ್ರಾಣಾಪಾನಾದಿ ಪಂಚರೂಪಿ ಶ್ರೀ ವಾಯುದೇವರೇ ಬಾಣರೂಪರಾಗಿದ್ದರು. ಹೀಗೆ ನಿರ್ಣಯದ 3ನೇಯ ಅಧ್ಯಾಯದಲ್ಲಿ ಪ್ರಮಾಣವಿದೆ. ಪೂರ್ವಸ್ಥಿತಿ ಹೀಗಿರುವಾಗ ಒಮ್ಮೆ ಮನ್ಮಥನು ತಪಸ್ಸನ್ನು ಮಾಡಿ ಶ್ರೀಹರಿಯನ್ನು ಮೆಚ್ಚಿಸಿ ಚಕ್ರಾಯುಧಕ್ಕೆ ಅಭಿಮಾನಿಯಾದನು. ಮನ್ಮಥ ಪ್ರದ್ಯುಮ್ನನ ಪುತ್ರನಾದ ಅನಿರುದ್ಧನು. ಶಂಖರೂಪದಿಂದ ಬ್ರಹ್ಮದೇವರಿಂದ ಜನಿಸಿ ಶ್ರೀಹರಿಯ ಕೈ ಸೇರಿದನು. ಇದರಿಂದ ಮನ್ಮಥನು ಶ್ರೀಹರಿಗೆ ಚಕ್ರಾಭಿಮಾನಿಯಾಗಿ ಸುದರ್ಶನ ನಾಮಕನಾಗಿದ್ದಾನೆ. ಪ್ರದ್ಯುಮ್ನ. ಕಾಮನು ಶ್ರೀಕೃಷ್ಣ ರುಕ್ಮಿಣಿಯರ ಮಗನಾಗಿ ಪ್ರದ್ಯುಮ್ನನೆಂಬ ಹೆಸರಿನಿಂದ ಅವತರಿಸಿದನು. ಶ್ರೀಹರಿಯ ಪ್ರದ್ಯುಮ್ನಾಂಶ ವಿಭೂತಿ ರೂಪ ಇವನಲ್ಲಿರುವುದರಿಂದ ಪ್ರದ್ಯುಮ್ನ ನಾಮಕನು. ಅತಿಶಯ ಪ್ರದೇಶ ರೂಪಕಾದ್ದರಿಂದ ಈ ಹೆಸರು ಪ್ರಕೃಷ್ಟವಾಗಿ ದ್ಯುಮ್ನ ಪ್ರಕಾಶರೂಪನು. ರುಕ್ಮಿಯ ಪುತ್ರಿ ರುಕ್ಮವತಿಯನ್ನು ಲಗ್ನವಾಗಿ ಅನಿರುದ್ಧನೆಂಬ ಮಗನನ್ನು ಪಡೆದನು. ರುಕ್ಮವತಿಯೇ ರತೀದೇವಿಯು. ಸನತ್ಕುಮಾರ. ಸನಕ, ಸನಂದನ, ಸನತ್ಸುಜಾತ, ಸನತ್ಕುಮಾರ ಎಂಬ 4 ಬ್ರಹ್ಮನ ಮಾನಸ ಪುತ್ರರು. ಅಸ್ಖಲಿತ ಬ್ರಹ್ಮಚಾರಿಗಳು, ಉಗ್ರ ತಪಸ್ವಿಗಳು. ಈ ಮುನಿ ಚತುಷ್ಟಯರಲ್ಲಿ ಸನತ್ಕುಮಾರನು ಮನ್ಮಥನ ಅವತಾರನು. ಅವನೇ ಪ್ರದ್ಯುಮ್ನಾಗಿ ಶ್ರೀಕೃಷ್ಣ ರುಕ್ಮಿಣಿಯರ ಪುತ್ರನಾಗಿ ಜನಿಸಿದನು. ಷಣ್ಮುಖ. ಮಹಾರುದ್ರ ದೇವರಿಂದ ಪಾರ್ವತೀ ದೇವಿಯರಲ್ಲಿ ಜನಿಸಿದ ಪುತ್ರನೇ ಷಣ್ಮುಖನು. ದರ್ಭೆಯ ವನದಲ್ಲಿ ಜನಿಸಿದ್ದರಿಂದ ಈತನಿಗೆ ಶರವಣ ಭವ. ಶರವಣ ಅಂದರೆ ದರ್ಭೆ ಎಂದು ಹೆಸರು.
ಕೃತಿಕಾ ನಕ್ಷತ್ರಾಭಿಮಾನಿ ದೇವತೆಗಳು 6 ಮಂದಿ ಇವರಿಗೆ ಸ್ತನ್ಯಪಾನ ಮಾಡಿಸಿದರು. 6 ಮುಖಗಳಿಂದ ಏಕಕಾಲದಲ್ಲಿ ಸ್ತನ್ಯಪಾನ ಮಾಡಿದುದರಿಂದ ಷಣ್ಮುಖ ಅಥವಾ ಷಟ್ಮುಖ, ಷಟ್ ಎಂದರೆ 6, ಮುಖ ಅಥವಾ ಷಡಾನನ ಎಂಬ ಹೆಸರಾಯಿತು. ಇವನನ್ನು ಸೇನಾನಿ, ಕುಮಾರ, ಸ್ಕಂದ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ದೇವತೆಗಳ ಸೇನಾಧಿಪತಿಯಾಗಿ ತಾರಕಾಸುರನನ್ನು ಸಂಹರಿಸಿದನು. ಇದಕ್ಕಾಗಿಯೇ ಕುಮಾರ ಸಂಭವ. ಶತ್ರುಗಳ ಸಾಮರ್ಥ್ಯವು ಯಾರಿಂದ ಸ್ಕಂದಿತವಾಯಿತೋ ಕುಂಠಿತವಾಯಿತೋ ಆತನೇ ಸ್ಕಂದ ನಾಮಕನು. ಶ್ರೀ ರುದ್ರದೇವರು ತಮ್ಮ ಫಾಲನೇತ್ರಾಗ್ನಿಯಿಂದ ಕಾಮನನ್ನು ದಹಿಸಿದ ನಂತರ ರತೀದೇವಿಯಿಂದ ಪ್ರಾರ್ಥಮಾನರಾಗಿ ಮನ್ಮಥನನ್ನೇ ಪುತ್ರತ್ವೇನ ಪಡೆದರು. ಅವನೇ ಷಣ್ಮುಖನು. ಶ್ರೀ ರುದ್ರದೇವರ ವರದಿಂದ ಕಾಮನು ರತಿಯ ಪಾಲಿಗೆ ಅಂಗರ ಸಹಿತನು, ದೃಷ್ಟಿಯಿಂದ ಅನಂಗನು. ಜಗತ್ತಿನ ಹೀಗೆ ಭರತ, ಸಾಂಬ, ಸುದರ್ಶನ, ಪ್ರದ್ಯುಮ್ನ, ಸನತ್ಕುಮಾರ ಎಂಬ 5 ಅವತಾರಗಳನ್ನು ಮನ್ಮಥ ಮಾಡಿದನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.